ನಕ್ಸಲ್ ಸರೆಂಡರ್ ಪ್ರಾಸೆಸ್ ಯಾವಾಗಲೂ ಕೂಡ ಒಂದು ಪೊಲೀಸ್ ಆಫೀಸರ್ ಕಲೆಕ್ಟರ್ ಈ ರೀತಿಯಲ್ಲಿ ಆಗಬೇಕಲ್ಲ. ಸೊ ಚಿಕ್ಕಮಗಳೂರಲ್ಲಿ ಇದಕ್ಕೆ ಮುಂಚೆ ಕರ್ನಾಟಕದಲ್ಲಿ ದೊಡ್ಡ ಲೆವೆಲ್ದಲ್ಲಿ ಆಗಿರೋ ಸರೆಂಡರ್ ಬಂದು ಚಿಕ್ಕಮಗಳೂರು ಅಲ್ಲಿ அந்த ಡಿಸ್ಟ್ರಿಕ್ಟ್ SP ಅವರು, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅವರು, ಆಮೇಲೆ ಸಿವಿಲ್ ಸೊಸೈಟಿ ಗ್ರೂಪ್ ಯಾರು ಪ್ರಾಸೆಸ್ ಮಾಡಿದ್ದಾರೆ ಅವರು, ಇವರು ಮುಂಚೆದಲ್ಲಿ ಕಲೆಕ್ಟರ್ ಆಫೀಸ್ನಲ್ಲಿ ಸರೆಂಡರ್ ಆಯಿತು. ಸೊ ಇದು ಪೊಲಿಟಿಕಲ್ ಓವರ್ಟೋನ್ಸ್ ಆಗಿ ಕರ್ನಾಟಕದಲ್ಲಿ ಮಾಡಿದ್ದಾರೆ ಅಂತ ಕಾಣ್ತದೆ. ಈ ಕಾಂಗ್ರೆಸ್ ಸರ್ಕಾರ ಅವರು ಒಂದು ಪೊಲಿಟಿಕಲ್ ಓವರ್ಟೋನ್ ಕೊಡಲಿಕ್ಕೆ ಮಾಡಿದ್ದಾರೆ. ಅದಕ್ಕೆ ಈ ಸರೆಂಡರ್ ಪ್ರಾಸೆಸ್ನಲ್ಲಿ ಒಂದು ಇಂಟೆಗ್ರಿಟಿ ಇಲ್ಲ, ಈ ಸರೆಂಡರ್ ಪ್ರಾಸೆಸ್ನಲ್ಲಿ ಒಂದು ನಿಜತನ್ಮ ಇಲ್ಲ. ಅದೇ ನಾನು ಪುನಃ ಹೇಳ್ತಾ ಇದ್ದೀನಿ ಅಲ್ಲ. ಇಂದ ಓವರ್ ಗ್ರೌಂಡ್ ವರ್ಕರ್ಸ್ ಸಿವಿಲ್ ಸೊಸೈಟಿದಲ್ಲಿ ತುಂಬ ಜನ ನಕ್ಸಲ್ ಮೈಂಡ್ಸೆಟ್ನಲ್ಲಿ ಇರ್ತಾರೆ. ಅವರು ಸರ್ಕಾರಕ್ಕೆ ಇನ್ಫ್ಲೂಯೆನ್ಸ್ ಮಾಡಿ ಈ ಪ್ರಾಸೆಸ್ ಪೊಲಿಟಿಕಲಿ ತಗೊಂಡು ಹೋಗಿದ್ದಾರಾ? ಇದರಲ್ಲಿ ನಿಜವಾಗಿ ಅದೇ ಮೈಂಡ್ಸೆಟ್ನಲ್ಲಿ ಸಿವಿಲ್ ಸೊಸೈಟಿ ಬರುವಾಗ ಏನಾಗ್ತದಲ್ಲ, ನಕ್ಸಲ್ಸ್ ಒಂದು ಮೈಂಡ್ಸೆಟ್ ಇರಲಿಕ್ಕೆ ಕಾಡೊಳಗಡೆ ಇದ್ದಾರೆ, ಮೈಂಡ್ಸೆಟ್ ಇರಲಿಕ್ಕೆ ಹೋರಾಟ ಮಾಡ್ತಾರೆ. ಅದೇ ಮೈಂಡ್ಸೆಟ್ ತಗೊಂಡು ಬಂದು ಸಿವಿಲ್ ಸೊಸೈಟಿ ಒಳಗಡೆ ತಾವು ಬಿಡುವಾಗ ಪಾಲಿಟಿಕ್ಸ್, ಡೆಮೋಕ್ರಸಿ ಎಲ್ಲದಲ್ಲಿ ಕೂಡ ಪ್ರಾಬ್ಲಮ್ ಆಗ್ತದೆ. ಅದು ಸರಿಯಿಲ್ಲ. ಸರೆಂಡರ್ ಆಗ್ತಾರೆ, ಎಸ್ಪೆಷಲಿ ನಾರ್ತ್ ಈಸ್ಟ್ ಹೋಗುವಾಗ ಮಿಲಿಟೆಂಟ್ ಸರೆಂಡರ್ ಆಗ್ತಾರೆ. ಪ್ರಾಸೆಸ್ ಎಲ್ಲ ಆದ ಮೇಲೆ ಅದು ಹೋಮ್ ಮಿನಿಸ್ಟರ್ ಇರ್ಬೋದು, ಚೀಫ್ ಮಿನಿಸ್ಟರ್ ಇರ್ಬೋದು, ಪ್ರಾಸೆಸ್ ಆದ ಮೇಲೆ ಒಂದು ದೊಡ್ಡ ಒಂದು ಸಭೆಯಲ್ಲಿ ಮಾತಾಡ್ತಾರೆ. 200, 300, 500, 1000 ಜನ ಮಿಲಿಟೆಂಟ್ಸ್ ಎಲ್ಲ ನಾರ್ತ್ ಈಸ್ಟಲ್ಲಿ ಸಾಧಾರಣ. ಬಟ್ ಇದನ್ನಲ್ಲಿ ಎಲ್ಲಿಗೂ ಒರಿಸ್ಸಾದಲ್ಲಿ ಈ ಥರ ಆಗಿಲ್ಲ ಅಲ್ವಲ್ಲ. ಒಂದು ವಿಕ್ರಮ್ ಗೌಡ ಒಂದು ಆ ಥರ ಒಂದು ಮನುಷ್ಯ ಎನ್ಕೌಂಟರ್ನಲ್ಲಿ ಒಂದು ಡೌಟು. ಅದಾದ ಮೇಲೆ ವಿತಿನ್ 2-3 ಡೇಸ್ನಲ್ಲಿ ಸರೆಂಡರ್ ಪ್ರಾಸೆಸ್ಸು. ಅದಾದ ಮೇಲೆ ನಮ್ಮೆಲ್ಲರಿಗೂ ಗೊತ್ತು, ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಸರ್ಕಾರ, ಅದಕ್ಕೆ ಮುಂಚೆ ಗೌರಿ ಲಂಕೇಶ್ ಹಳೆಯ ತಾವು ಹಿಸ್ಟ್ರಿ ಎಲ್ಲ ನೋಡುವಾಗ ಎಲ್ಲರೂ ಕೂಡ ಹಳೆಯ ಹಿಸ್ಟ್ರಿ ಗೊತ್ತು. ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ನಾನು ಇಷ್ಟಲ್ಲ, ನಿಮಗೆ ಗೊತ್ತಲ್ಲ. ಸೊ ಅದೆಲ್ಲ ನೋಡುವಾಗ ಯಾರೋ ಸರ್ಕಾರಕ್ಕೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ಇನ್ಫ್ಲೂಯೆನ್ಸ್ ಮಾಡುವಾಗ ಅದರಲ್ಲಿ ನಿಜತನ್ಮೆ ಇರಲ್ಲ, ಅದರಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ ಇಲ್ಲ, ಪ್ರಾಸೆಸ್ನಲ್ಲಿ ಇಂಟೆಗ್ರಿಟಿ ಇಲ್ಲ, ಜನ ಒಪ್ಕೊಳ್ಳಲ್ಲ. ಕಾರಣ ಪಾಯಿಂಟ್ ಅದಲ್ಲ. ಅವರೊಂದು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಒಂದು ಕಾನ್ವೊಕೇಶನ್ ಅಡ್ರೆಸ್ ಕೊಡ್ತಾ ಇದ್ದಾರೆ. ಅದರಲ್ಲಿ ಹಿಂದಿ ಈಸ್ ನಾಟ್ ಅ ನ್ಯಾಷನಲ್ ಲ್ಯಾಂಗ್ವೇಜ್. ಎಲ್ಲರಿಗೂ ಗೊತ್ತಿರ್ತದೆ, ಹಿಂದಿ ಬಂದು ಒನ್ ಆಫ್ ಅಫಿಷಿಯಲ್ ಲ್ಯಾಂಗ್ವೇಜಸ್. ಪ್ರಧಾನಮಂತ್ರಿ ಅವರು ತುಂಬ ಕಡೆಯಲ್ಲಿ ಹೇಳಿದ್ದಾರೆ, ಎಲ್ಲ ಲ್ಯಾಂಗ್ವೇಜಸ್ಸು ನ್ಯಾಷನಲ್ ಲ್ಯಾಂಗ್ವೇಜ್ನೇ ಹೇಳಿದ್ದಾರೆ. ಇದರಲ್ಲಿ ನಮ್ಮ ಸರ್ಕಾರದಲ್ಲಿ ಪ್ರಧಾನಮಂತ್ರಿ ಅವರು ಅದೇ ಥರ ಅವ್ರ ಬಿಹೇವಿಯರ್ ಇದೆ. ತಮಿಳದಲ್ಲಿ ಮಾತಾಡ್ತಾರೆ, ಕನ್ನಡದಲ್ಲಿ ಮಾತಾಡ್ತಾರೆ, ತೆಲುಗುನಲ್ಲಿ ಮಾತಾಡ್ತಾರೆ. ಸೊ ನಮ್ಮ ಸರ್ಕಾರ ಪ್ರಕಾರ ಎಲ್ಲ ಲ್ಯಾಂಗ್ವೇಜು ನ್ಯಾಷನಲ್ ಲ್ಯಾಂಗ್ವೇಜ್ ಥರವೇ ನಮ್ಮ ಸರ್ಕಾರ, ಪ್ರಧಾನಮಂತ್ರಿ ಅವರು ಟ್ರೀಟ್ ಮಾಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ. ಅದು ಕನ್ನಡಕ್ಕೆ ತುಂಬ ಮರ್ಯಾದೆ ಕೊಡ್ತಾರೆ, ತಮಿಳಿಗೆ ತುಂಬ ಮರ್ಯಾದೆ ಕೊಡ್ತಾರೆ. ಅಶ್ವಿನ್ ಅವರು ಏನು ಒಂದು ಮಾತಿನಲ್ಲಿ ಹೇಳುವುದು, ಇಟ್ ಇಸ್ ನಾಟ್ ದಿ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಹೇಳುವುದು, ಇಟ್ ಇಸ್ ಅ ಪಾಯಿಂಟ್ ಆಫ್ ವ್ಯೂ. ಅದು ನಿಜ ಕೂಡ ಅದು. ಬಟ್ ಎಲ್ಲಿ ಕೂಡ ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜ್ ಯಾರಿಲ್ಲ, ಎಲ್ಲ ಲ್ಯಾಂಗ್ವೇಜು ನ್ಯಾಷನಲ್ ಲ್ಯಾಂಗ್ವೇಜ್. ಸೊ ಆ ಅರ್ಥದಲ್ಲಿ ಅಶ್ವಿನ್ ಹೇಳಿದ್ದಾರೆ ಬಿಟ್ಟು ಬೇರೆಯವ್ರು ಹೇಳಿದ್ದಾರೆ. ಥ್ಯಾಂಕ್ ಯು.